ಮೊನ್ನೆ ಗಲಾಟೆಯಾಗಿ ಮೊನ್ನೆ ಗಲಾಟೆಯಾಗಿ ಮೊನ್ನೆ ಶನಿವಾರ ನೈಟು ಗಲಾಟೆಯಾಗಿ ಶನಿವಾರ ನೈಟು ಗಲಾಟೆ ಆಯಿತು. ನಾವು ಅವರು ರೋಡ್ ಮಧ್ಯದಲ್ಲಿ ಸೆಂಟ್ರಲ್ಲಿ ನಿಲ್ಸ್ಕೊಂಡಿದ್ರು ಗಾಡಿನ. ನಾವು ಪಕ್ಕದಲ್ಲಿ ಜಾಗ ಇತ್ತು ರೈಟ್ ಸೈಡಲ್ಲಿ. ನಾವು ಪಾಸ್ ಮಾಡ್ಕೊಂಡು ಗಾಡಿ ಬಂದಾದ್ಮೇಲೆ ಅವ್ರ ಗಾಡಿಗೂ ಟಚ್ ಆಗಲಿಲ್ಲ. ನಾವು ಅವ್ರಿಗೇನೂ ಮಾಡಿಲ್ಲ, ಏನೂ ತೊಂದರೆ ಮಾಡಿಲ್ಲ. ನಾವು ನಮ್ಮ ಬೀದಿಗೆ ಹೋದೋ, ಹಬ್ಬ ಇತ್ತು, ಒಳಗಡೆಗೆ ಹೋದೋ. ಎಲ್ಲರೂ ಊಟಕ್ಕೆ ಕರಿತಾಯಿದ್ರು. ಊಟಕ್ಕೆ ಹೋಗಂತ ಹೋಯ್ತಾಯಿದ್ರು. ನಾವು ಹೋಯ್ತಾಯಿದ್ದೋ, ನಿಲ್ಲಿಸ್ಬಿಟ್ಟು ಗಾಡಿನ, ಯಾರೋ ಅವನು ಗಾಡಿ ಓಡಿಸಿದ್ದು ಅಂತ ಕರೆದ್ರು. ಏನಾಯ್ತಣ್ಣ ಏನಾರ ಗಾಡಿ ಟಚ್ ಆಯ್ತಾ ಅಂತ ಕೇಳ್ದು. ಅವಾಗ ಏನೂ ಇಲ್ಲ ಕಣೋ, ಇದು ನಿಮ್ಮನ್ನೆಲ್ಲ ನೋಡ್ಕೊಂಡಿದ್ದೀವಿ, ಇನ್ನು ಮಕ ನೋಡ್ಕೊಂಡಿದ್ದೀವಿ, ಬೆಳಗ್ಗೆಗೆ ಬರ್ತೀವಿ ಅಂತ ಅಂದರು. ಏನು ಬೆಳಗ್ಗೆಗೆ ಬರ್ತೀರಾ ಅಂತ ಆಯಿತು ಅಂತ ಹೋದರು. ಆಮೇಲೆ ತಿರ್ಗಾ ಒಂದು 50 ಜನ ಬಂದರು. 50 ಜನ ಬಂದ್ಬಿಟ್ಟು ಎಲ್ಲರಿಗೂ ನಮಗೆಲ್ಲ ಎದುರಿಸಿ ಬೈದರು. ಅವನ ಹೆಸರು ಸೂಫಿಯಾನ್ ಏನಂತ ಸೂಫಿಯಾನು ಮಿಕ್ಸಿ ರಿಪೇರಿ ಇದು ಸೂಫಿಯಾನ್. ಅವ್ರ ಅಪ್ಪನ ಹೆಸರು ನಾಜಿಮ್ ಮಗ ಸೂಫಿಯಾನು. ಇವತ್ತು ಕೂಡ ನಮ್ಮ ಅಣ್ಣಂಗೆ ಹೊಡೆದ್ಬಿಟ್ಟು ನನ್ನ ಮೇಲೆ ಕೇಸ್ ಹಾಕಿದ್ರೆ ನಿನ್ನ ಮನೆಗೆ ಬಂದು ಹೊಡಿತೀನಿ ಅಂತ ಇವತ್ತು ಬೆದರಿಕೆ ಹಾಕಿದ್ದಾನೆ. ಅವತ್ತು ಬಂದಾಗೂ ಅದೇ ಬೆದರಿಕೆ ಅವತ್ತು ಹಾಕ್ದ. ನೀವು ಇವತ್ತು ಹಬ್ಬ ಮಾಡ್ತಾ ಇದ್ದೀರಾ, ನಿಮ್ಮ ಮುಂದೆ ನಾಳಿಕೆ ನಿಮ್ಗೆ ಹಬ್ಬ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದ. ಇವತ್ತು ಅದೇ ರೀತಿ ಅವ್ನು ಮಾಡವನೆ. ಅವತ್ತು 2 ಗಂಟೆ ರಾತ್ರಿಲಿ ನಮ್ಮ ಅಕ್ಕ, ಎಲ್ಲಾದರೂ ನಮ್ಮ ಅಜ್ಜಿ, ನಮ್ಮ ಅಕ್ಕ ಎಲ್ಲರೂ ಹೋಗಿ, ನಮ್ಮಮ್ಮ ಎಲ್ಲ ಕಂಪ್ಲೇಂಟ್ ಕೊಡೋಕೆ ಹೋದ್ರು. ನಮಗೆಲ್ಲ ಈ ಥರ ಬಂದು ನನಗೆ ಹೊಡೆದ್ರು ಅಂತ ಅಂದ್ಬಿಟ್ಟು ಎದುರುಕಂಡು ಅವತ್ತು ನೈಟೇ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋದ್ರು. ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಳ್ಳಿಲ್ಲ. 2 ಗಂಟೆ ರಾತ್ರಿಲಿ ಎದುರುಕೊಂಡು 2 ಗಂಟೆ ರಾತ್ರಿಲಿ ಹೋಗೋ ಅಂಥ ಅವಶ್ಯಕತೆ ಏನೂ ಇರಲಿಲ್ಲ. 2 ಗಂಟೆ ನಮಗೆಲ್ಲ 50-60 ಜನ ಬಂದು ಆ ಥರ ಮಾತಾಡ್ಬಿಟ್ಟು ಹೋದಾಗ ಕಂಪ್ಲೇಂಟ್ ಅವತ್ತೇ ಕಂಪ್ಲೇಂಟ್ ತಗೊಂಡು ಒಂದು ಆಕ್ಷನ್ ತಗೊಂಡಿದ್ರೆ ಇವತ್ತು ಈ ರೀತಿ ಆಯ್ತಾ ಇರಲಿಲ್ಲ. ನಮ್ಮ ಅಣ್ಣಂಗೆ ಈ ಥರ ಮಾರಣಾಂತಿಕವಾಗಿ ಅಲ್ಲೇ ನಡೀತಾ ಇರಲಿಲ್ಲ. ನಮ್ಮ ಅಣ್ಣಂಗೆ ಹೊಡೆದ ಸಿಗ್ಗಾಕೊಂಡವನೆ ಅಭಿಲಾಷ್. ಅವನೊಬ್ಬ ಸಿಗ್ಗಾಕೊಂಡವನೆ. ನಮ್ಮ ಮಾಮನ ಮನೆ ಹತ್ರ ಹೋಗೋರೆ, ನಮ್ಮ ಮಾಮನ ಅಂಗಡಿ ಹತ್ರ ಹೋಗೋರೆ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಅತ್ತೆಗೆ ಅವನು ಬೋಳಿ ಮಗ, ಅವನು ಎಲ್ಲವನ್ನ ಆಚೆ ಕರೆಸು, ಆ ಸೂಳೆ ಮಗಂಗೆ ಹೊಡೆದಾಕ್ತೀವಿ, ಹಂಗೆ ಹಿಂಗೆ ಅಂತ ಈ ಥರ ಕೆಟ್ಟ ಮಾತೆ ಅಂದು ಇನ್ನೆಲ್ಲ ತವೂ ನಮ್ಮ ಅಂಗಡಿ ಹತ್ರ ಎಲ್ಲ ಅಂಗಡಿ ಹತ್ರನೂ ಹುಡ್ಕೋರೆ. ನಾವು ಎಲ್ಲೆಲ್ಲಿ ಸಿಗ್ತೀವಿ ಅನ್ನೋ ಜಾಗದಲ್ಲೆಲ್ಲ ಹುಡುಕಿ ಕರೆಂಟು ಸುಧಾ ತೆಗ್ಸಿ CC ಕ್ಯಾಮ್ರಾದಲ್ಲಿ ಇದಾಗ ಕರೆಂಟು ಸುಧಾ ತೆಗ್ಸಿ ಎಲ್ಲರ ಮನೆ ಹತ್ರನೂ ಹೋಗಿ ಎಲ್ಲ ನಮ್ಮ ಬೀದಿಗೆಲ್ಲ ಬಂದು ಬಂದು ಎಲ್ಲರೂ ಅಲ್ಲೆಲ್ಲ ಎದುರಿಸವ್ರೆ. ಪ್ರೀ ಪ್ಲ್ಯಾನ್ ಸರ್. ನೆನ್ನೆನೇ ಅವ್ರು ಹೇಳಿದ್ರಂತೆ, ನೆನ್ನೆನೇ ಹೊಡಿತಾ ಇದ್ದೋ. ನಮ್ಮ ಅಣ್ಣಂಗೆ ಲಾಂಗಲ್ಲೂ ಹೊಡೆದವ್ರೆ, ತಲೆಗೆ ಲಾಂಗಲ್ಲೂ ಹೊಡೆದವ್ರೆ. ಅವತ್ತೇ ಕಂಪ್ಲೇಂಟ್ ತಗೊಂಡು ಈ ಥರ ಏನಾದರೂ ಒಂದು ಕರೆಸಿ ಏನಾದ್ರು ಮಾತಾಡಿದ್ರೆ ಇವತ್ತು ಈ ರೀತಿ ಆಯ್ತಾ ಇರಲಿಲ್ಲ. ಪ್ಲ್ಯಾನಿಂಗ್ ಆಗಿ ಎಲ್ಲಾರನ್ನೂ ಹುಡ್ಕೋವ್ರೆ. ಅದ್ರಲ್ಲಿ ಸಿಕ್ಕಿದ್ದು ನಮ್ಮ ಅಣ್ಣ ಒಬ್ಬ. ನಮ್ಮ ಮಾಮ ಇವತ್ತು ಎಲ್ಲ ಹೋಗವ್ರೆ ಹೊರಗಡೆ. ಅದಾಗ ಅವ್ರಿಗೆ ಸಿಕ್ಲಿಲ್ಲ ಅನ್ನೋ ಸೂಫಿಯಾನ್ ಅಂತ ಬೆದರಿಕೆ ಅವನು ಯಾವ ಥರ ರೀತಿಲಿ ಹಾಕಿದ್ದು ಅಂತ ಅಂದರೆ, ನನಗೂ ಸುಧಾ ನಿನಗೆ ಹೊಡೆದಾಕ್ತೀನಿ ಅಂತ. ಅವ್ನು ಇದೇ ಅಲ್ಲ ಸರ್, ಮುಂದೆ ತುಂಬ ಕೇಸ್ ಐತೆ ಅವ್ನ ಹಿಂದೆ. ಅವರು ಇವತ್ತು ಬೆದರಿಕೆ ಅಲ್ಲಿ ನಮ್ಮ ಅತ್ತೆಗೆ ಬೈದಿರೋದು. ನಮ್ಮ ಮನೆ ಹತ್ರ ಯಾರು ಇರ್ಲಿಲ್ದಲ್ಲ ಹೋದಾಗ ಮನೆ ಗ್ಲಾಸ್ ಎಲ್ಲ ಹೊಡೆದಾಕವ್ರೆ. ನಮ್ಮ ಮನೆ ಹತ್ರ ಹೋಗಿ, ನಮ್ಮ ಮಾಮನ ಮನೆ ಹತ್ರ ಹೋಗಿ ನಮ್ಮ ಅತ್ತೆಗೆ ಎಲ್ಲ ಇದು ಮಾಡವ್ರೆ. ಅವಾಶ್ಯ ಶಬ್ದದಿಂದ ಬೈದವ್ರೆ. ಅವಾಶ್ಯ ಶಬ್ದದಿಂದ ಆ ಬೋಳಿ ಮಗನ ಕರ್ಸು, ಅವ್ನು ಹೊಡೆದಾಕ್ತೀವಿ, ಅವನನ್ನ ಸಾಯಿಸಾಕ್ತೀವಿ, ಹಂಗೆ ಹಿಂಗೆ ಅಂತ. ಲೇಡೀಸ್ನ ಅವ್ರನ್ನ ನೂಕು ಆಡೋರೆ. ಆ ಸ್ಟೇಷನ್ ಹತ್ರ ಹೋದಾಗ ಇವತ್ತು ಕಂಪ್ಲೇಂಟ್ ತಗೊಂಡಿಲ್ಲ. ಏಮಂತ ಇವತ್ತು ಅವ್ರೊಬ್ರೇ ರಶ್ಮಿ ಒಬ್ಳೆ ಅವ್ರ ಮನೆ ತಕ್ಕ ಹೋಗಿರೋದು. ನಮ್ಮ ಬೀದಿಗೆ ಈಗ ಬಂದಿರೋದು. ಒಂದ್ಸಲಿ 25 ಜನ ಬಂದು ನಿಮ್ಗೆ ಕತ್ತರಿಸಾಕ್ತಿವಿ ಅನ್ಕೊಂಡು ಅವಾಜ್ ಹಾಕೊಂಡು ರೋಡಲ್ಲಿ ಹೋದ್ರು. ನಾವ್ ಯಾಕೆ ಹಿಂಗ್ ಹೋಯ್ತವ್ರೆ ಅಂದಿಕ್ಕೆ ನಮ್ಮ ಅಬ್ಬಿಗೆ ಅಲ್ಲಿ ಹೊಡೆದ್ಬಿಟ್ಟವ್ರೆ ಅಂತ ಇಲ್ಲಿಗೆ ತಗೊಂಬಂದವ್ರೆ. ನಾವು ಓಡ್ ಬಂದ ಎಲ್ಲಾರು ಇಲ್ಲಿಗೆ. ಮೊನ್ನೆ ಸ್ಟೇಷನ್ಗೆ ಹೋಗಿದ್ಕೆ 2 ಗಂಟೆ ರಾತ್ರಿ ಹಿಂಗ್ ಮಾಡವ್ರೆ ಬಂದು 20 ಜನ. ಈಗ ನೀವು ಬಂದು ನಮ್ಗೆ ತಗೋಬೇಕು ತಾನೆ ಏನಾರ ಅಕ್ರಮ. ಅವತ್ತು ಏನಾರ ಬಂದು ಅವ್ರು ನಮ್ಗೆ ಹೇಳಿದ್ರೆ ಇವತ್ತು ಅವ್ರು ಮುಂದರಿಯಕ್ಕೆ ಆಯ್ತಿತ್ತ ನಮ್ಮ ಹುಡುಗಂಗೆ ಒಂದು ಹೊಡೆಯಕ್ಕೆ. ಬಂದಿದ್ರು, ಬೀದಿಗೆ ಬಂದಿದ್ರು. ನಮ್ದು ಗಂಗಾ ಜಯಂತಿ ಮಾಡ್ತಾ ಇದೀವಿ ನಮ್ ಖುಷಿಲಿ. ಇವ್ರು ಬಂದು ನಮ್ಗೆ ಹಂಗ್ ಅಟ್ಯಾಚ್ ಮಾಡ್ಬೋದಾ ನಮ್ಮ ಮಕ್ಳಿಗೆ? ಇವ್ರು ಏನ್ ಹೆಚ್ಚವ್ರಿ ಅಂತ ನೀವು ಅವ್ರ ಸಾಬ್ರುಗಳು ಹೇಳಿ. ನಾನು ಹಿಂಗೆ ಹೇಳ್ತೀನಿ, ಆ ಸಾಬ್ರು ನನ್ನ ಮಕ್ಳು ಏನ್ ಗೆದ್ದವ್ರೆ ಹೇಳಿ. ನಿಮ್ಗೆ ನ್ಯೂಸ್ಗೆ ಹಾಕ್ರಿ, ಬರ್ರಿ ಅವ್ನು ನನ್ ಕೇಳಕ್ಕೆ. ಮುಂದವ್ರೆ ಅಂದ್ರೆ ಬಹಳ ಮುಂದದ್ದವ್ರೆ. ನಮ್ಗೆ ಬೆಳ್ಳೂರೊಳಗೆ ಬಹಳ ಹಿಂಸೆ ಕೊಡ್ತಾವ್ರೆ ಅವರು. ಯಾರಿಗೂ ಜ್ಞಾನ ಇಲ್ವಾ?
ನಮ್ಮ ಮಕ್ಳು ಏನ್ ಮಾಡ್ಬೇಕು ನಾವು ಜೀವನ ಮಾಡೋದು? ಅವ್ರೇನೋ ಮಾಡ್ತಾರೆ, ಬೇಕಾದ್ ಮಾಡ್ಕೊಂಡು ತಿಂತವ್ರೆ. ನಮ್ಮ ಮಕ್ಳು ಗೇಯ್ಬೇಕು, ನ್ಯಾಯ ರೀತಿ ತಿಂತಾ ಇದೀವಿ ನಾವು. 2 ಗಂಟೆ ರಾತ್ರಿಯಲ್ಲಿ ನಾವು ಹೆಂಗಸರು ಹೋದ್ರೆ ಅವ್ರು ಏನು ಕೇಳಿಲ್ವಲ್ಲ. 2 ಗಂಟೆ ರಾತ್ರಿ ನನ್ನ ಮಗಳು ಎಲ್ಲ ಹೋಗಿದೀವಲ್ಲ, ಏನು ಕ್ರಮ ತಗೊಳ್ಳಿಲ್ವ ಅಂದ್ರೆ ಕೇಸೇನೆ ಯಾಕೆ ನಮ್ಗೆ ಬೆಳ್ಳೂರೊಳಗೆ? ಯಾವ್ದು ರಕ್ಷಣೆ? ಸಾಬ್ರಿಗೆ ರಕ್ಷಣೆ ಇರೋದು, ನಮ್ಗೆ ಯಾರಿಗೂ ಇಲ್ವಾ? ಕರೆಸಿ ಅವ್ರು ರಾಜಕೀಯ ನಮ್ಗೆ ಮಾತಾಡ್ತೀನಿ ಅವ್ರ ಹತ್ರನೇ ನಾನು. 2 ಗಂಟೆಯಲ್ಲಿ ಅವ್ರು ಹೋದಾಗ ನಮ್ಗೆ ಹೇಳಿದ್ರೆ ಇದು ಆಯ್ತಿತ್ತೇನೆ ಇಲ್ಲ. ಅವರು ಬರ್ಕೊಡ್ತೀಯನಮ್ಮ, ಓದಿರೋರು ಹೋಯ್ತಾರೆ, ಓದಿದವ್ರು ಹೋಯ್ತಾರೆ, ನಮ್ಗೆ ವಿದ್ಯಾ ಬರಲ್ಲ. ಅವ್ರು ಹೇಳ್ರಿ ಬರ್ಕೊಡ್ತೀಯನಮ್ಮ, ಕರ್ಕೊಬತ್ತೀಯಮ್ಮ ಯಾರನ್ನ? ನಾವು 5 ಜನ ಯಾರು ಇಲ್ಲ, ಎಲ್ಲ ಲೇಡೀಸ್. ನಮ್ಗೆ ಭಯ ಬಂದ್ಬಿಡ್ತಲ್ಲ. ಅವ್ರು 20-30 ಜನ ಬಂದಾಗ ನಾವು ಗಂಡಸರು ಈಚೆ ಬಿಡಕ್ಕಾಯ್ತದ ನಮ್ಮ ಮಕ್ಕಳನ್ನ? ಒಬ್ಬೊಬ್ಬರ ಮಕ್ಳು ಎಲ್ಲ ನಾವು ಹೇಳಿ ನೀವೇ ಆಗಲ್ಲ. ಅವ್ರು ಭಾಳ ಅವಳಿ ಮಾಡ್ತಾವ್ರೆ, ನಮಗೂ ಒಂದೆಲ್ಲ ಹಿಂಸೆ ಕೊಡ್ತಾರೆ. ಅದೇನ್ ಮಾಡ್ಬೇಕು ಅಂತಾರ ಪೊಲೀಸ್ನವ್ರು ಯಾಕೆ ತಗೊಳ್ಳಿಲ್ಲ ಅಂತ ಕೇಳಿ ಕ್ರಮನ. ಈಗ ಎದ್ದು ನಮ್ಮನ್ನ ಬಿಡ್ತಾನೆ ಇಲ್ವಲ್ಲ ಅಲ್ಲಿ. ಎಲ್ಲ ತಪ್ಪು ಆಗೈತೆ. ಸುಮಾರು ಸುವರ್ಸಲ್ಲ ಅವ್ರೆ ಒಳಗಡೆ ಅವ್ರೆ. ಸರ್ ಮೊನ್ನೆ ರಾತ್ರಿ ಹಬ್ಬ ಇತ್ತು, ನಮ್ದು ಹಬ್ಬ ಮಾಡ್ತಿದ್ವಿ. ಓವರ್ಟೇಕ್ ಮಾಡಿದೀಯಾ ಅಂತ ಹೇಳ್ಬಿಟ್ಟು ಬಂದು ಜಗಳ ಮಾಡಿದ್ರು. ಗಾಡಿ ವೆಹಿಕಲೇ ಓಡಾಡಿಲ್ಲ, ಓವರ್ಟೇಕ್ ಮಾಡಿದೀಯಾ ಅಂತ ಹೇಳಿ ಜಗಳ ಮಾಡಿದ್ರು. ಜಗಳ ಮಾಡಿದ್ದು ಅಂದ್ರೆ ಎಷ್ಟು ಗಂಟೆಲಿ ಅಂದ್ರೆ 2 ಗಂಟೆ ರಾತ್ರಿ 12 ಗಂಟೆಯಿಂದ 2 ಗಂಟೆ 2:30 ರಾತ್ರಿ ಗಂಟ ಬಂದು ಜಗಳ ಮಾಡೋದು. 30-40 ಜನ ಸೇರ್ಕೊಂಡು ಅವ್ರು ಜಗಳ ಮಾಡಿದ್ರು. ನಾವು ಏನು ಎಂತು ಅಂತ ಕೇಳಿದ್ಕೆ ನಮಗೆ ಹೊಡೆಯಕ್ಕೆ ಬಂದರು. ಏನು ಮಾಡಿಲ್ಲ ಅಂತ ಅಂದ್ರು. ಅವ್ರ ಕಡೆಯವ್ರು ಯಾರು ನಂಬಲಿಲ್ಲ. ನಾವು ಜಾಸ್ತಿ ಯಾವಾಗ ಹೊಡೆಯೋಕ್ಕೆ 30-40 ಜನ ಬಂದರು, ನಾವು ಹೆಂಗಸ್ರೆಲ್ಲ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋದ್ವಿ. ನಮ್ಮ ಆಂಟಿ ಮತ್ತು ಇವರು ಎಲ್ಲ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಕಂಪ್ಲೇಂಟ್ ತೊಗೊಳ್ಳಿಲ್ಲ ಪೊಲೀಸ್ನವರು. ಏನಂದ್ರು, ಬೆಳಗ್ಗೆ ಬರೋಗಿ ಅಂತ ಅಂದರು. SI ಇಲ್ಲ, ನೀವೇ ಬರ್ಕೊಬಿಡ್ತೀರಾ ಅಂತ ಅಂದರು. ಬರ್ಕೊಡ್ತೀವಿ ಅಂತ ಅಂದರು. ನೀವೇ ಬರ್ಕೊಡಿ ಅಂತ ಕೇಳಿದ್ರು, ಅವ್ರು ಬರ್ಕೊಡ್ಲಿಲ್ಲ. ನೀವೇ ಬರ್ಕೊಡ್ತೀವಿ ಅಂದರು. ಕಂಪ್ಲೇಂಟ್ 9 ಗಂಟೆಗೆ ಬನ್ನಿ ಅಂತ ಅಂದರು. ಅವರು ವಾರ್ ಮಾಡಿ ಹೋಗಿದ್ರು. SI ಬರೋವರೆಗೂ ನಾವು ಕಂಪ್ಲೇಂಟ್ ತೊಗೊಳಲ್ಲ ಅಂದರು. ಮತ್ತೆ ವಾರ್ ಮಾಡಿ ಹೋಗಿದ್ರು. ಅವ್ರು ಏನಂತ ವಾರ್ ಮಾಡಿದ್ರು, ಇವತ್ತು ನಾಳೆ ಹಬ್ಬ ಇದೆ, ನಿಮ್ಮದು ಹಬ್ಬ ಮಾಡ್ಕೊಳ್ಳಿ, ನಮ್ದು ಫಂಕ್ಷನ್ ಇದೆ, ಫಂಕ್ಷನ್ ಮುಗಿಸ್ಕೊತೀವಿ, ಬಂದು ನಿಮ್ಗೆ ಹಬ್ಬ ಮಾಡ್ತೀವಿ ಅಂತ ಹೇಳಿ ಹೋಗಿದ್ರು. ನಿನ್ನೆ ಎಲ್ಲ ಏನೂ ಇರಲಿಲ್ಲ. ಮಧ್ಯಾಹ್ನ 4 ಗಂಟೆವರೆಗೂ ಏನಂದ್ರೆ ಏನೂ ಇರಲಿಲ್ಲ. ಬಿಡು ಏನೋ ಹೇಳಿರ್ತಾರೆ ಅಂತ ನಾವು ಸುಮ್ಮನೆ ಆಗಿದ್ರೆ ಮತ್ತೆ 4 ಗಂಟೆಲಿ ಬಂದು ಅಬಿಗೆ ಹೊಡೆದಿದ್ದಾರೆ. ಅಬಿಗೆ ಹೊಡೆದಾದ್ಮೇಲೆ ನಮ್ಮ ಶಾಪ್ ಇದೆ ಸರ್, ಅಲ್ಲಿಗೆ ಬಂದು ನಮ್ಮ ಮನೆಯವ್ರನ್ನ ಹುಡುಕಿದ್ದಾರೆ. ಎಲ್ಲ ನನ್ನ ಮಗ ಇದೆ ಶಾಪಲ್ಲಿ, ನಮ್ಮ ಮನೆಯವ್ರು ಇರಲಿಲ್ಲ. ಎಲ್ಲ ನಿಮ್ಮಪ್ಪ ಅಂತ ನಾನು ಅವಾಗ ತಾನೇ ಕೆಲಸದಿಂದ ಬಂದಿದ್ದೆ. ಬಂದಾಗ ಅವ್ರು ಹೇಳಿದ್ರು, ನಿಮ್ಮ ಮಗಂಗೆ ಯಾರೋ ಇಷ್ಟು ಜನ ಬರ್ತಾ ಇದ್ದಾರೆ ನಿಮ್ಮ ಅಂಗಡಿ ಹತ್ರ ಅಂತ. ಹೋಗೋಷ್ಟರಲ್ಲಿ ಪೊಲೀಸ್ನವ್ರು ಬಂದಿದ್ರು. ಪೊಲೀಸ್ನವ್ರು ಬಂದು ಕಳಿಸಿದ್ರು. ಮತ್ತು ನಮ್ಮ ಮೂರು ಮುಖಂಡರು ಅವ್ರು ನಿಂತಿದ್ರು. ಅವ್ರಿಗೆ ಈ ಥರ ಆಗಿತ್ತು ಅಣ್ಣ, ಹಿಂಗೆ ಬಂದಿದ್ದಾರಂತೆ ಅಂತ ಹೇಳಿದೆ. ಅವಾಗ ಹೇಳಿದ್ಕೆ ಅವರು ಸರಿ ಆಯಿತು ನಾವು ನೋಡ್ತೀವಿ ಅಂತ ಅಂದರು. ನಾನು ನನ್ನ ಮಗ ಅಂಗಡಿ ಶಾಪ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗಿ 10 ನಿಮಿಷಕ್ಕೆ ಕರೆಂಟ್ ತೆಗೆದ್ರು. ಕರೆಂಟ್ ಹೋಯ್ತಲ್ಲ ಅಂತ ನಾವು ಇದ್ರೆ ಮನೆ ಒಳಗಡೆ ಬಾಗ್ಲು ತಟ್ಟಿ ಅವಾಚ್ಯ ಶಬ್ದದಿಂದ ಬೈತಾ ಇದ್ರು. ನಿಧಾನ ಕರ್ಸು, ಒಬ್ಬೊಬ್ರು ಬಿಡಲ್ಲ, ಕತ್ರಿಸಾಕ್ತೀವಿ ಅನ್ನೋ ಥರ ಎಲ್ಲ. ಒಂದು 5-6 ಜನ ಬಂದು ಡೋರೆಲ್ಲ ತಟ್ಟಿದ್ರು. ನಮ್ಮ ಮನೆ ಇರೋದು ಒಂಟಿ ಮನೆ. ನಮ್ಗೆ ತುಂಬ ಭಯ ಆಯಿತು ಕರೆಂಟ್ ಇಲ್ದಿದ್ದರಿಂದ. ಯಾಕೆ ಏನಂದ್ರೆ ಬಿಡಲ್ಲ, ಅವನು ಸಾಯಿಸ್ತೀವಿ ಅಂತ ಅಂದ್ರು. ಇವತ್ತು ಅವ್ರು ಹೇಳ್ದಂಗೆ ಮಾಡಿದ್ದಾರೆ, ನಿನ್ನೆ ಹೇಳ್ದಂಗೆ ಮಾಡಿದ್ದಾರೆ. ಹೊಡೆದು ಸಾಯಿಸಿದ್ದಾರೆ, ಹೊಡಿತೀವಿ ಅಂತ ಹೇಳಿ ಹೊಡೆದಿದ್ದಾರೆ. ಇನ್ನು ಒಂದು 7-8 ಜನದ ಮೇಲಿದ್ರು ಸರ್. ಬಾಗ್ಲು ಕಿಟಕಿ ಎಲ್ಲ ತಟ್ಟಿದ್ದಾರೆ. ನಾವು ತಗೊಬಂದಿದ್ರು ಸರ್. ಅಂದರೆ ಹೊಡಿತಾ ಇರ್ಬೇಕಾದ್ರೆ ಕೇಳಿಸ್ತು. ನಾವು ಆಚೆ ಡೋರ್ ಲಾಕ್ ಮಾಡಿಕೊಂಡು ಮತ್ತೆ ಡೋರ್ನ ಹೊರಿಕೊಂಡು ನಿಂತಿದ್ರು. ಡೋರ್ನ ಬಡಿದು ಇದು ಮಾಡ್ತಾ ಇದ್ರು. ನಾನು ಒಬ್ಬಳೇ ಇದ್ರಿಂದ ನನಗೆ ತುಂಬ ಭಯ ಆಯಿತು. ಕರೆಂಟ್ ಕೂಡ ಇರ್ಲಿಲ್ವಲ್ಲ, ತುಂಬ ಭಯ ಆಯಿತು. ಯಾರು ಏನು ಅಂತ ಕೇಳಿದ್ರೆ ಬೈತಾ ಇದ್ರು. ಬರೀ ಬಾಯಿಗೆ ಬಂದಂಗೆ ಕೆಟ್ಟಾಗೆ ಬೈತಾ ಇದ್ರು. ಹೌದು ಸರ್, ನಮ್ಮ ಬೀದಿಲಿ CC ಕ್ಯಾಮ್ರಾ ಕರೆಂಟ್ ಹೋದಾಗ ಯಾರಂದ್ರೆ ಕತ್ಲು ಅಂದ್ರೆ ಎಷ್ಟು ಕತ್ಲಿತ್ತು ಅಂದ್ರೆ ಯಾರು ಒಂದು ಲೈಟರ್ ಹಾಕಿರೋರು. ಇವತ್ತು ಯಾವ ಲೈಟು ಇಲ್ಲ, ಏನೂ ಇಲ್ಲ ಸರ್. ಪ್ಲಾನ್ ಮಾಡೇ ಮಾಡ್ತಾ ಇರೋದು ಸರ್ ಅವರು. ಅಂದ್ರೆ ಅಲ್ಲಿ ನಮ್ಮ ಅತ್ತೆ ಮನೆ ಹತ್ರ ಹೋಗಿ ಹೊಡಿತೀವಿ ಅಂತ ನಮ್ಮ ಅತ್ತೆಗೂ ಎದುರಿಸಿದ್ದಾರೆ ಸರ್. ನಿಮ್ಮ ಮಗನ ಹೊಡಿತೀವಿ ಅಂತ ಹೇಳಿ ಎದುರಿಸಿದ್ದಾರೆ. ಮತ್ತೆ ಬೀದಿಯಲ್ಲಿರೋರೆಲ್ಲರೂ ಕೇಳಿಸ್ಕೊಂಡಿದ್ದಾರೆ ಎಲ್ಲರೂ. ನನ್ನ ಹೆಸರು ರಶ್ಮಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.